ಸಂಧಾನ ಸಭೆ ವಿಫಲವಾಗಿದೆ. ಇದರ ಬಗ್ಗೆ ಇರಾನ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆ ವಿಫಲವಾಗಿದೆ ಎಂದಿದೆ ಇರಾನ್. ಸಂಧಾನ ಸಭೆ ವಿಫಲದ ಬಗ್ಗೆ ಇರಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆ ವಿಫಲವಾಗಿದೆ. ಎರಡೂ ಕಡೆಯವರು ಒಪ್ಪಂದಕ್ಕೆ ಬರಲು ಸಾಧ್ಯವೇ ಆಗಿಲ್ಲ. ಅಮೆರಿಕದ ಕೆಲವು ಬೇಡಿಕೆಗಳು ಅಸಮಂಜಸವಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಇಲ್ಲಿ ಇರಾನ್. ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ತಮ್ಮ ಭಿನ್ನಾಭಿಪ್ರಾಯವನ್ನ ಪರಿಹರಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಂಧಾನ ವಿಫಲದ ಬಗ್ಗೆ ಇರಾನ್ ಫಸ್ಟ್ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ನೋಡಿ, ನಿನ್ನೆ ಎರಡೂ ನಿಯೋಗಗಳು ಅಂದರೆ ಇರಾನ್ ನಿಯೋಗ ಮತ್ತು ಅಮೆರಿಕ ನಿಯೋಗ ಶಾಂತಿ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಇಸ್ಲಾಮಾಬಾದ್ನಲ್ಲಿ. ಆದರೆ ಈ ಶಾಂತಿ ಸಭೆ ವಿಫಲವಾಗಿದೆ. ಅದರ ಜೊತೆಗೆ ಅಣ್ವಸ್ತ್ರ ತಯಾರಿಕೆ ಮಾಡೋದನ್ನ ನಾವು ಬಿಡಲ್ಲ ಎನ್ನುವಂತಹ ಒಪ್ಪಂದಕ್ಕೆ ಒಂದು ಪಟ್ಟನ್ನ ಕೂಡ ಹಿಡಿದಿರುವಂಥದ್ದು ಇರಾನ್. ಇದೇ ವಿಚಾರವಾಗಿ ಸಂಧಾನ ಸಭೆ ವಿಫಲವಾಗಿದೆ. ಈ ಕುರಿತಂತೆ ಇರಾನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆಯನ್ನು ನಡೆಸಿದ್ವಿ, ಆದರೆ ಅದು ವಿಫಲವಾಗಿರುವಂಥದ್ದು. ಎರಡೂ ಕಡೆಯವರು ಒಪ್ಪಂದಕ್ಕೆ ಬರಲು ಸಾಧ್ಯವೇ ಆಗಿಲ್ಲ. ಹಾಗೆ 3 ಕಾರಣಗಳಿಗೆ ಈ ಒಂದು ಮಾತುಕತೆ ಮುರಿದು ಬಿತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಓಡಾಡ್ತಾ ಇದೆ. ನೋಡಿ, ಪರಮಾಣು ಕಾರ್ಯಕ್ರಮ ಕೈಬಿಡಲು ಒಪ್ಪದಂತಹ ಇರಾನ್ ಸಂಪೂರ್ಣವಾಗಿ ಕೈಬಿಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸಂಚಾರವನ್ನು ಒದಗಿಸಬೇಕು. ಜಲಸಂಧಿ ಮೇಲೆ ನಿಯಂತ್ರಣ ಸಾಧಿಸಲು ಇರಾನ್ ಯತ್ನವನ್ನು ಮಾಡ್ತಾ ಇದೆ. ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ನ ಸೇನಾ ಕಾರ್ಯಾಚರಣೆ ಕೂಡ ಮುಂದುವರಿಸಲಾಗಿದೆ. ಈ 3 ಕಾರಣಕ್ಕೆ ಮಾತುಕತೆ ಮುರಿದು ಬಿದ್ದಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಆಲ್ರೆಡಿ ಅಮೆರಿಕದ ಕೆಲವೊಂದಷ್ಟು ಬೇಡಿಕೆಗಳು ಏನಿದೆ ಅದೆಲ್ಲವೂ ಕೂಡ ಅಸಮಂಜಸ ಅಂತಾನೆ ಅನಿಸುತ್ತೆ. ಹೀಗಾಗಿ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನಡೆಯೋದಿದೆ. ಆದರೆ ಈ ಒಂದು ಮಾತುಕತೆ ಏನಿದೆ, ಮಾತುಕತೆಯ ಸಂಧಾನ ವಿಫಲವಾಗಿರ್ತಕ್ಕಂಥದ್ದಕ್ಕೆ 3 ಪ್ರಮುಖವಾದಂತಹ ಕಾರಣಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾದ್ರೆ ಆ 3 ಪ್ರಮುಖ ಕಾರಣಗಳು ಏನು? ನೋಡಿ, ಇಲ್ಲಿ ಮೊದಲನೇದಾಗಿ ಗಮನಿಸ್ತಾ ಹೋಗೋದಾದ್ರೆ ಪರಮಾಣು ಕಾರ್ಯಕ್ರಮ, ಅಂದ್ರೆ ಈ ಪರಮಾಣನ್ನ ನಾವು ತಯಾರು ಮಾಡಲು ಬಿಡಲ್ಲ ಅನ್ನೋದು ಇರಾನ್ನ ವಾದ. ಆದರೆ ನೀವು ತಯಾರು ಮಾಡಬಾರ್ದು ಅಂತ ಅಮೆರಿಕ ಹೇಳ್ತಾ ಇದೆ. ಹೀಗಾಗಿ ಇದು ಮೊದಲನೇ ಕಾರಣ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ನೀವು ಬಿಡಲೇಬೇಕು, ಪರಮಾಣು ಯಾವುದೇ ಕಾರಣಕ್ಕೂ ನೀವು ತಯಾರು ಮಾಡಬಾರ್ದು ಅಂತ ಅಮೆರಿಕ ಇಲ್ಲಿ ಹೇಳ್ತಾ ಇರುವಂಥದ್ದು, ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಓಕೆ, ಇನ್ನು ಎರಡನೇದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತವಾದಂತಹ ಸಂಚಾರವನ್ನು ಒದಗಿಸಿಕೊಡ್ಬೇಕು ಇಸ್ರೇಲ್ಗೂ ಹಾಗೆ ಅಮೆರಿಕಾಗೂ. ಇಸ್ರೇಲ್ ಕತೆ ಬಿಟ್ಟಾಕಿ, ಆದರೆ ಇಲ್ಲಿ ಅಮೆರಿಕ ನಿಯೋಗ ಬಂದಿರೋದ್ರಿಂದ ಅಮೆರಿಕಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತವಾದಂತಹ ಸಂಚಾರಕ್ಕೆ ಕಲ್ಪಿಸ್ಕೊಡ್ಬೇಕು, ನಿಯಂತ್ರಣ ಸಾಧಿಸಬಾರ್ದು ಅಂತ ಇಲ್ಲಿ ಅಮೆರಿಕ ಹೇಳ್ತಾ ಇರುವಂಥದ್ದು ಇರಾನ್ಗೆ. ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ನೋಡಿ, ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಈಗಾಗಲೇ ಸೇನಾ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಹೀಗಾಗಿ ಹಿಜ್ಬುಲ್ಲಾ ವಿರುದ್ಧ ಏನು ಸೇನಾ ಕಾರ್ಯಾಚರಣೆ ನಡೆಸ್ತಾ ಇದೆ ಇದನ್ನು ಕೂಡ ನಿಲ್ಲಿಸಬೇಕು. ಒಟ್ಟಾರೆಯಾಗಿ ಈ 3 ಕಾರಣಕ್ಕೆ ಸಂಧಾನ ಮಾತುಕತೆ ಮುರಿದು ಬಿದ್ದಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಇನ್ನೂ ಒಂದು ಸುತ್ತಿನ ಮಾತುಕತೆಗೆ ಸೇರಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಅಟ್ ದ ಸೇಮ್ ಟೈಮ್. ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಮಾಡಿದೆ ಇರಾನ್. ಹೀಗಾಗಿ ಭಾರತಕ್ಕೆ ಮತ್ತಷ್ಟು ತೈಲದ ಅಭಾವ ಆಗುವಂತಹ ಎಲ್ಲಾ ಖಚಿತತೆ ಕೂಡ ಇರುವಂಥದ್ದು. ನೋಡಿ, ತಮ್ಮ ಭಿನ್ನಾಭಿಪ್ರಾಯವನ್ನ ಪರಿಹರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಮೆರಿಕ ನಿಯೋಗ ಮತ್ತು ಇರಾನ್ ನಿಯೋಗ. ಆದರೆ ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಮಾಡಿದೆ ಇರಾನ್. ಹೀಗಾಗಿ ಭಾರತಕ್ಕೆ ಮತ್ತಷ್ಟು ತೈಲದ ಅಭಾವ ಹೊಡೆತ ಖಚಿತ ಎನ್ನಲಾಗ್ತಾ ಇದೆ. ಸಂಧಾನ ಫೇಲ್ ಆಗ್ತಾ ಇದ್ದಂತೆ ಇಡೀ ವಿಶ್ವವೇ ತಲ್ಲಣಗೊಂಡಿದೆ. ಹಾರ್ಮುಜ್ ಜಲಸಂಧಿ ಓಪನ್ ಆಗೋ ನಿರೀಕ್ಷೆಯೂ ಕೂಡ ಹುಸಿಯಾಗ್ತಾ ಇರುವಂಥದ್ದು. ಸಂಧಾನದ ನಿರೀಕ್ಷೆಯಲ್ಲಿದ್ದಂತಹ ಜಗತ್ತಿನ ರಾಷ್ಟ್ರಗಳಿಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇನ್ನು ಹಲವು ದಿನ ಹಾರ್ಮುಜ್ ಜಲಸಂಧಿ ಬಂದ್ ಆಗಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ಪಡೆ ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ.
ನಿನ್ನೆಯಷ್ಟೇ ನಡೆದಂತಹ ಈ ಶಾಂತಿ ಮಾತುಕತೆಯ ಸಂಧಾನ ಸಭೆ ಎಲ್ಲವೂ ಕೂಡ ವಿಫಲವಾಗಿರುವಂಥದ್ದು. ಹೀಗಾಗಿ ಹಾರ್ಮುಜ್ ಜಲಸಂಧಿ ಏನಿದೆ, ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡ್ತಾ ಇರುವಂಥದ್ದು ಇರಾನ್. ಹೀಗಾಗಿ ಭಾರತಕ್ಕೆ ಮತ್ತಷ್ಟು ತೈಲದ ಅಭಾವ ಹೊಡೆತ ಖಚಿತ ಎನ್ನಲಾಗ್ತಾ ಇದೆ. ಸಂಧಾನ ಫೇಲ್ ಆಗ್ತಾ ಇದ್ದಂತೆ ಇಡೀ ವಿಶ್ವವೇ ತಲ್ಲಣಗೊಳ್ತಾ ಇದೆ. ಮತ್ತೆ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಯಾರಿಗೂ ಕ್ಯಾರೆ ಎನ್ನಲವೆಂದಂತಹ ಅಮೆರಿಕ ಅಧ್ಯಕ್ಷ, ಇರಾನ್ ವಿರುದ್ಧ ಮತ್ತೆ ಗುಡುಗಿದಂತಹ ಡೊನಾಲ್ಡ್ ಟ್ರಂಪ್, ಇರಾನ್ ಮೇಲೆ ಮತ್ತೆ ದಾಳಿ ಮಾಡುತ್ತಾ ಅಮೆರಿಕ. ಹಾಗಾದ್ರೆ ಸಂಧಾನ ವಿಫಲವಾಗಿದೆ, ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯನ್ನ ನಾವೇ ಓಪನ್ ಮಾಡ್ತೇವೆ ಅಂತ ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರಿಗೂ ಕ್ಯಾರೆ ಅನ್ನದೆ ಇಲ್ಲಿ ಮತ್ತೊಮ್ಮೆ ಗುಡುಗಿರುವಂಥದ್ದು ಇರಾನ್ ಮೇಲೆ. ಇರಾನ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಮತ್ತೆ ದಾಳಿಯನ್ನ ಮಾಡುತ್ತಾ ಹಾಗಾದ್ರೆ ಅಮೆರಿಕ, ಎಲ್ಲವೂ ಕೂಡ ತೀವ್ರ ಕುತೂಹಲ ಮತ್ತು ಆತಂಕಕ್ಕೆ ಒಳಗಾಗ್ತಾ ಇರುವಂಥದ್ದು ಈ ಎರಡು ನಿಯೋಗದ ಮಾತುಕತೆಯ ಸಂಧಾನ ಸಭೆ. We're going to see what happens. We're in very deep negotiations with Iran. We win regardless. We've defeated them militarily. They've dropped a couple of water mines, you call them water mines, in the boat. We've defeated all of their water boats too. Their Navy has gone 158 ships. They have 28 water droppers, mine droppers they call them. All of them are sunk. They probably have a couple of mines in the water. We have mine sweepers out there. We're sweeping the strait. In addition to that, we're negotiating. Whether we make a deal or not makes no difference to me. And the reason is because we've won. Whether you listen to the fake news or not, you know, it's amazing. Their credibility is down to 13%. The media credibility down to 13%. Think of it. We defeated their Navy. We defeated their Air Force. We defeated their anti-aircraft. We defeated their radar. We defeated their... China is preparing to ship weapons. ಎಂಬ ವರದಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಚೀನಾ ವಿರುದ್ಧ ಗುಡುಗಿದ ಅಮೆರಿಕ ಅಧ್ಯಕ್ಷ ಟ್ರಂಪ್, ಚೀನಾ ಹಾಗೆ ಮಾಡಿದ್ರೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಎನ್ನುವಂತಹ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಚೀನಾ ಮುಂದಿನ ಕೆಲ ದಿನಗಳಲ್ಲಿ ಇರಾನ್ಗೆ ನೂತನ ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ಪೂರೈಕೆ ಮಾಡಲು ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತ ಅಮೆರಿಕದ ಗುಪ್ತಚರ ಸಂಸ್ಥೆಯಿಂದ ಮಾಹಿತಿ ಬಹಿರಂಗವಾಗಿರುವಂಥದ್ದು. ಈ ಬೆಳವಣಿಗೆಗೆ ಅಮೆರಿಕ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ. ಈ ಕುರಿತಂತೆ ಡೊನಾಲ್ಡ್ ಟ್ರಂಪ್, ನಾವು ಚೀನಾ ಏನಾದರೂ ಹಾಗೆ ಮಾಡಿದ್ರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಚೀನಾ ಅಂತ ಚೀನಾ ವಿರುದ್ಧವೂ ಕೂಡ ಇದೀಗ ಅಮೆರಿಕ ಅಧ್ಯಕ್ಷ ಕಿಡಿಕಾರ್ತಾ ಇರುವಂಥದ್ದು. ನೋಡಿ, ಚೀನಾ ತಮ್ಮ ಪಾತ್ರವನ್ನು ಮರೆಮಾಚಲು ಇತರೆ ದೇಶಗಳ ಮೂಲಕ ಶಸ್ತ್ರಾಸ್ತ್ರ ಸಾಗಾಣಿಕೆಗೆ ಮುಂದಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಮೆರಿಕ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು. ಈ ಕುರಿತಂತೆ ಅವರು ವಾರ್ನ್ ಕೂಡ ಮಾಡಿದ್ದಾರೆ ಚೀನಾಗೆ. China is preparing to ship weapons to Iran. Well, if China does that, China's going to have big problems, okay? China is preparing to ship weapons to Iran. Well, if China does that, China's going to have big problems, okay? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.